ಸಾರಿಗೆ ನೌಕರರ ಪ್ರತಿಭಟನೆ ವಿಚಾರ ಇನ್ನೇನು ಕೆಲವೇ ಕ್ಷಣದಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯುತ್ತೆ. ಇದರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ದೀಕ್ಷಾ ಎನ್ ಅಮೃತೇಶ್ ಅವರು ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸದ್ಯ ಸರ್ಕಾರ, ಸಾರಿಗೆ ಸಚಿವರು ಹಾಗೆ ಸಾರಿಗೆ ಮುಖಂಡರ ಯೂನಿಯನ್ ಬಣದ ಚೆತ್ತ ಹೈಕೋರ್ಟ್ನತ್ತ ಇದೆ. ಹಾಗಾದ್ರೆ ಅವರೇನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಸದ್ಯ ಮಿಶ್ರ ಪ್ರತಿಕ್ರಿಯೆ. ಎಲ್ಲೋ ಒಂದು ಕಡೆ ಹೈಕೋರ್ಟ್ನ ನಿನ್ನೆ ಆದೇಶಕ್ಕೆ ಬಹುತೇಕ ಮಂದಿ ತಲೆಬಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ನಾಳೆ ನಡೆಯುವಂತಹ ಮುಷ್ಕರಕ್ಕೆ ಇವತ್ತು ಮಧ್ಯಾಹ್ನ ಮೇಲೆ ನಡೆಯುವಂತಹ ಹೈಕೋರ್ಟ್ನ ವಿಚಾರಣೆ ಏನಿದೆ ಅದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಎಲ್ಲಾ ಬಣದವರು ಕೂಡ ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಈಗಾಗಲೇ ಕಾದು ಕೂತ್ಕೊಳ್ಳಿದ್ದಾರೆ. ಪ್ರಮುಖವಾಗಿ ಈ PIL ಸಲ್ಲಿಕೆ ಮಾಡಿರುವಂತಹ ವಕೀಲೆ ನಮ್ಮ ಜೊತೆ ಇದ್ದಾರೆ, ದೀಕ್ಷಾ ಅಮೃತೇಶ್. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಯಾಕಂದ್ರೆ ಇವತ್ತಿನ ಪ್ರಮುಖ ಪಾತ್ರ ನಿಮ್ದೆ ಅಂತ ಹೇಳ್ಬೋದು. ಸರ್ಕಾರದ ಜೊತೆ ಸಂಧಾನಕ್ಕೆ ಹೋದ್ರು, ಆದ್ರೆ ಸಂಧಾನ ಇದಾಗಿಲ್ಲ. ಸೊ ನೀವು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರೆ ಅದು ಕೂಡ ಸಾರ್ವಜನಿಕರ ಉದ್ದೇಶದಿಂದ. ಹೈಕೋರ್ಟ್ ಕೂಡ ಬಹುತೇಕವಾಗಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಸೊ ನಾಳೆ ಕೂಡ ಪ್ರೊಟೆಸ್ಟ್ಗೆ, ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಹೈಕೋರ್ಟ್ ಅಲ್ಲಿ ಏನ್ ಆಗುತ್ತೆ ಅನ್ನೋದಕ್ಕೆ ಕಾದು ಕೂತ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ನ್ಯಾಯಾಲಯ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕಾಗುತ್ತೆ. ಸೊ ನೀವು ಕೂಡ ಆರ್ಗ್ಯುಮೆಂಟ್ಗೆ ಹೋಗ್ತಾ ಇದ್ದೀರಾ, ಏನ್ ಹೇಳೋಕೆ ಇಷ್ಟಪಡ್ತೀರಾ ಅಂಡ್ ಕೋರ್ಟ್ ಅಲ್ಲಿ ಏನಾಗಬಹುದು ಮ್ಯಾಮ್? ಇವತ್ತು ನಿನ್ನೆ ಸಂಧಾನ ಮಾಡ್ತಾರೆ, ಅದು ಏನಾಗುತ್ತೆ ಅದ್ರ ಬೇಸಿಸ್ ಮೇಲೆ ಮುಂದೆ ಹೋಗೋಣ ಅಂತ ಅದಕ್ಕೆ ಇವತ್ತಿಗೆ ಹಾಕಿದ್ದು. ಇವತ್ತು ಸ್ಟೇಟ್ ಏನು ಅನ್ನತ್ತೆ ಅನ್ನೋದು ನೋಡಬೇಕಾಗುತ್ತೆ. ಆಮೇಲೆ KSRTC ಅವರು ನಿನ್ನೆ CM ಮಾತುಕತೆ ಆಗಿಲ್ಲ ಅಂತ ಸ್ಟೇಟ್ ಇನ್ಫಾರ್ಮ್ ಮಾಡಿದ್ರೆ ಆನ್ ದ್ಯಾಟ್ ಬೇಸಿಸ್ ಕೋರ್ಟ್ ಏನು ಆದೇಶ ಮಾಡ್ತಾರೆ ಅಂತ ಅದಕ್ಕೆ ಕಾಯ್ದು ಇದು ಮಾಡಬೇಕು. ನಮ್ದೊಂದೇ ಇರೋದು, ದ ಓನ್ಲಿ ಥಿಂಗ್ ಇಸ್ ಈ ಥರ ಇಂಡೆಫಿನೆಟ್ ಸ್ಟ್ರೈಕ್ ಹೋಗಬೇಡಿ. ಗೌರ್ಮೆಂಟು ಮತ್ತು ಯೂನಿಯನ್ನು ಎಲ್ಲ ಒಟ್ಟಿಗೆ ಕೂಡ್ಬಿಟ್ಟು ಒಂದು ಕನ್ಸೆನ್ಸಸ್ ಬರಲಿ, ಒಂದು ಯಾವ್ದಾದ್ರು ಒಂದು ನಿಶ್ಚಯ ಮಾಡಲಿ ಯಾವ್ದಾದ್ರು ಒಂದು ಅಗ್ರಿಮೆಂಟ್ ಮೇಲೆ ಅಂತ. ಬಟ್ ಈ ಥರ ಏನೋ ಫುಲ್ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಅದು ಏನೋ ರಾಜ್ಯನ ಒಳ್ಳೆ ಗಟ್ಟಿ ಹಿಡಿದು ಕೂತಂಗೆ ಜನರಿಗೆ ಅಷ್ಟಿಷ್ಟೆಲ್ಲ ಕಷ್ಟಗಳಾಗೋದು. ಎಲ್ಲ ದೊಡ್ಡವರು ಗಾಡಿ ತೊಗೊಂಡು ಹೋಗಿ ಮಾಡಿ ಅದೆಲ್ಲ ಕೆಲಸಗಳು ಮಾಡ್ತಾರೆ. ಬಟ್ ಆ್ಯಕ್ಚುಲ್ ಸಾಮಾನ್ಯ ಜನರನ್ನ ನೋಡಿಕೊಂಡು ಆ ಹಿತಾಸಕ್ತಿ ನೋಡಿಕೊಂಡು ನಾವು ನೆಕ್ಸ್ಟ್ ಮುಂದೂಡಬೇಕು ಅಂತ. ಓಕೆ, ಎಸ್. ಈಗ ನಿನ್ನೆ ಕೂಡ ಕೋರ್ಟಲ್ಲಿ ಅಂದರೆ ಒಂದು ಮಾಹಿತಿ ಹೇಳಿ, ಸರ್ಕಾರದಲ್ಲಿ ನಡೆಯುತ್ತಾ ಇರುವಂತಹ ಸಭೆ ಬಗ್ಗೆ ಅಪ್ಡೇಟ್ ಇಲ್ಲ. ಸೊ ನಿನ್ನೆ ಸಭೆಯಲ್ಲಿ ಯಾವುದೂ ಕೂಡ ಕಾರ್ಮಿಕರಿಗೆ ಇದಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಇದನ್ನು ಇವತ್ತು ಅಪ್ಡೇಟ್ ಕೊಟ್ಟಾಗ ಕೋರ್ಟ್ ಒಂದು ವೇಳೆ ಏನು ಹೇಳ್ಬೋದು ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರ? ನಾವು ಒಂದು ರಿಲೈ ಮಾಡ್ತಾ ಇರೋದು ಅಂದರೆ ಲಾಸ್ಟ್ 2021 ಸೇಮ್ ಇದೇ ಸಿಮಿಲರ್ ಸಿನಾರಿಯೋ ಆದಾಗ ಆವಾಗ ಕೋರ್ಟ್ ಅಂತೂ ಈ ಥರ ಹಿಂಗೆ ಈ ಥರ ಸಂದರ್ಭದಲ್ಲಿ ಬಂದು ಕೂಡ್ಲಿಕ್ಕಾಗಲ್ಲ. ದಟ್ ಇಲ್ಲ ನಾವು ಫುಲ್ ಸ್ಟೇಟ್ ವೈಡ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕೂಡ್ಲಿಕ್ಕಾಗಲ್ಲ. ದೇ ಹ್ಯಾವ್ ಟು ರೆಸ್ಯೂಮ್ ವರ್ಕ್ ಲೀಗಲಿ. ವಾಟ್ ಡು ದೇ ಹ್ಯಾವ್ ಟು ಡೂ? ಅವ್ರು ಹೇಳ್ದಂಗೆ ಅದು ಲೇಬರ್ ಕನ್ಸಿಲಿಯೇಷನ್ ನಡೀತಾ ಇದೆ, ಅಲ್ಲಿ ಮಾತುಕತೆ ನಡೀತದೆ. ನೆಕ್ಸ್ಟ್ ಇನ್ನೊಂದು 7ನೇ ತಾರೀಕೇನೋ ಡೇಟ್ ಇದೆ. ಸೊ ಆ ಟೈಮಲ್ಲಿ ದೆನ್ ದೇ ಕ್ಯಾನ್ ಕಮ್ ಡೌನ್ ಟು ಒನ್ ಕನ್ಸೆನ್ಸಸ್. ಇಲ್ಲ ಅಂದರೆ ಮತ್ತೆ ಏನಾದ್ರು ಇನ್ನೊಂದು ಭಾಷಣೆ ಕಾನ್ವರ್ಸೇಷನ್ ದೇ ಗೋನ್ ಓಪನ್ ಅಪ್ ವಿತ್ ದ ಗೌರ್ಮೆಂಟ್, ಅದನ್ನೂ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ದಟ್ ಈಸ್ ದ ಮೇನ್ ಥಿಂಗ್. ಲಾಸ್ಟ್ ಟೈಮಲ್ಲೂ ಏನು ಮಾಡಿದ್ರು, ದ ಕೋರ್ಟ್ ವಾಸ್ ಆಸ್ಕಿಂಗ್ ರಿಪೋರ್ಟ್ ಕೊಡಿ, ನಮಗೆ ಏನಾಗ್ತಾ ಇದೆ ಅಂತ ರಿಪೋರ್ಟ್ ಕೊಟ್ಟು ಕರೆಕ್ಟಾಗಿ ಇದನ್ನ ಮುಂದೂಡಿಸಿ. ಸುಮ್ಮನೆ ಮುಂದಾಲೋಚನೆಯಲ್ಲಿ ಹಿಂಗೆ ನಾವು ಹೇಳ್ತಾ ಇಲ್ಲ ಕಾರ್ಮಿಕರಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, ಈ ರೆಸೊಲ್ಯೂಷನ್ ಮಾಡಿ ಈ ರಿಸಾಲ್ವ್ ಮಾಡಿ, ಈ ಪ್ರಾಬ್ಲಮ್ನ ಫಸ್ಟ್ ರಿಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಬರೀ ಸ್ಟ್ರೈಕ್ ತೊಗೊಳ್ತೀವಿ, ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಆಗುತ್ತೆ ಇಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ಜೀವನ ಎಲ್ಲರನ್ನೂ ಹಾಗೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇ. ನೋಡಿದ್ರಲ್ಲ, ಇದು ದೀಕ್ಷಾ ಅಮೃತೇಶ್ ಅವರ ಮಾತು. ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನು ಕೊಡುತ್ತೆ ಅದರ ಮೇಲೆ ಈಗಾಗಲೇ ಎಲ್ಲ ಯೂನಿಯನ್ ಬಣಗಳು ಕೂಡ ಕಾದು ಕುಳಿತಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.